ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ನಲ್ಲಿ ರಿಜಿಮ್ ಚೇಂಜ್ ಮಾಡಬೇಕು, ಅಲ್ಲಿನ ಆಡಳಿತವನ್ನ ಕಿತ್ತು ಬಿಸಾಕ್ಬಿಟ್ಟು ಅವರ ಕೈಗೊಂಬೆ ಸರ್ಕಾರವನ್ನ ಅಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಅಮೆರಿಕ ಮತ್ತು ಇಸ್ರೇಲ್ ಒಂದು ಕುತಂತ್ರ ಹೂಡಿ ಇರಾನ್ ಮೇಲೆ ದಾಳಿ ನಡೆಸಿದ್ವು. ಇವರು ಅಲ್ಲಿ ಆಡಳಿತ ಚೇಂಜ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದು ಉಲ್ಟಾ ಆಗಿದೆ. ಈಗ ಇಸ್ರೇಲ್ ನಲ್ಲಿ ನೆತನ್ಯಾಹುನ ಕಿಕ್ಔಟ್ ಮಾಡುವ ರೀತಿಯಲ್ಲಿ ಜನ ಪ್ರದರ್ಶನಗಳನ್ನ ಮಾಡ್ತಿದ್ದಾರೆ ಮತ್ತು ಪ್ರತಿರೋಧವನ್ನು ಒಡ್ಡುತ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಅಲ್ಲಿ ಯುದ್ಧದಾಹಿ ಮಿನಿಸ್ಟರ್ ಒಬ್ಬ ಇದ್ದಾನೆ, ಬೆನ್ ಗ್ವಿರ್ ಅಂತ. ಅವನು ಅರಾದ್ ಅನ್ನುವಂತಹ ಪ್ರದೇಶದಲ್ಲಿ ಇರಾನ್ ಕಡೆಯಿಂದ ದಾಳಿ ಆಗಿದೆ. ಆ ದಾಳಿ ಪೀಡಿತ ಪ್ರದೇಶವನ್ನು ನೋಡಕ್ ಹೋದ್ರೆ ಅಲ್ಲಿ ಒಂದು ಮಹಿಳೆ ಅವನು ಬೆವರಿಳಿಸಿದೆ. ನೀನು ಯುದ್ಧದಾಹಿ, ನಿನ್ನಿಂದನೇ ಹಣಗಳು ಬೀಳ್ತಾ ಇರೋದು, ನಿನ್ನನ್ನು ಮೊದಲು ಎತ್ತು ಬಿಸಾಕ್ಬೇಕು ಅಂತ ಆಕೆ ರೊಚ್ಚಿಗೆದ್ದಿದ್ದಾಳೆ. ಸೊ ಇರಾನ್ ನಲ್ಲಿ ರಿಜಿಮ್ ಚೇಂಜ್ಗೆ ಹೋದಂತವ್ರು, ಆ ಪ್ರಯತ್ನಕ್ಕೆ ಹೋದವರು ಸ್ವತಃ ಅಧಿಕಾರ ಕಳೆದುಕೊಳ್ಳುವಂತಹ ಹಂತಕ್ಕೆ ಇಸ್ರೇಲ್ ಗವರ್ನಮೆಂಟ್ ಬಂದಿದೆ. ಸೊ ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡ್ತೀನಿ. ಅದ್ರ ಜೊತೆಗೆ ಅದೇ ಪರಿಸ್ಥಿತಿ ಡೊನಾಲ್ಡ್ ಟ್ರಂಪ್ಗೂ ಆಗಿದೆ, ಅದರ ಬಗ್ಗೆಯೂ ಸಹ ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ. ಸೊ ಮೊದಲಿಗೆ ಸಂಕ್ಷಿಪ್ತವಾಗಿ ಫೆಬ್ರವರಿ 28, 2026 ಮಾತುಕತೆಗಳ ನಡುವೆ ದ್ರೋಹದಿಂದ, ಮೋಸದಿಂದ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನ ಆರಂಭಿಸಿತು, ಯುದ್ಧವನ್ನು ಆರಂಭಿಸಿದವು. ಮೊದಲನೇ ದಿನ ಮೊದಲನೇ ದಾಳಿಯಲ್ಲೇನೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೆಯವರನ್ನ ಕೊಂದು ಹಾಕಿದ್ರು. ಆ ಮೂಲಕ ಇರಾನ್ ಕುಸಿದು ಹೋಗುತ್ತೆ, 2-3 ದಿನಗಳಲ್ಲಿ ಶರಣಾಗ್ಬಿಡುತ್ತೆ ಅನ್ನುವ ಕನಸನ್ನ ಹೊತ್ತಿದ್ರು. ಬಟ್ 24 ದಿನ ಕಳೆದು ಹೋಯ್ತು. ಇಲ್ಲಿಯವರೆಗೆ ಇರಾನ್ ಒಂದೇ ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿಲ್ಲ. ತನಗೆ ಎಷ್ಟೇ ಪೆಟ್ಟಾಗ್ತಿದ್ರು ಸಹ ಇರಾನ್ಗೆ ತುಂಬಾ ನಷ್ಟ ಆಗ್ತಿದೆ, ಸಿಕ್ಕಾಪಟ್ಟೆ ನಷ್ಟ ಆಗ್ತಿದೆ. ಆದ್ರೂ ಸಹ ಅದು ಹೆದರ್ತಾ ಇಲ್ಲ, ಬೆದರ್ತಾ ಇಲ್ಲ, ಹಿಂದಕ್ಕೆ ಹೋಗ್ತಾ ಇಲ್ಲ. ತನ್ನ ದಾಳಿಯನ್ನ ತಾನು ಮಾಡ್ತಾ ಇದೆ. ಇಸ್ರೇಲ್ಗೆ ನೀರು ಕುಡಿಸ್ತಾ ಇದೆ. ಅಮೆರಿಕದ ಬೇಸುಗಳು ಎಲ್ಲಿ ಅರಬ್ ದೇಶಗಳಲ್ಲಿ ಎಲ್ಲೆಲ್ಲ ಇದಾವೋ ಅಲ್ಲೆಲ್ಲವೂ ಸಹ ವಿಧ್ವಂಸಕ ನಡೆಸ್ತಾ ಇದೆ, ಅವುಗಳನ್ನೆಲ್ಲ ನಾಶ ಮಾಡ್ತಾ ಇದೆ. ಸೊ ಇದು ನಡೀತಾ ಇರುವ ಹಿನ್ನೆಲೆಯಲ್ಲಿ ಇಸ್ರೇಲ್ ಒಂದು ಕುತಂತ್ರದ ರಾಷ್ಟ್ರ ಅಥವಾ ಕುತಂತ್ರದ ಗುಂಪು ಅನ್ನೋದು ನಿಮಗೆ ಗೊತ್ತೇ ಇದೆ. ಏನ್ ಮಾಡ್ತು, ಇರಾನ್ ಅಲ್ಲಿರುವಂತಹ ಅಣುಸ್ಥಾವರಗಳ ಮೇಲೆ ದಾಳಿ ಮಾಡ್ತು. ಅದಕ್ಕೆ ಪ್ರತಿಯಾಗಿ ನಾವು ನಿಮ್ಮ ಅಣುಸ್ಥಾವರಗಳನ್ನು ಹಿಟ್ ಮಾಡುವಂತಹ, ಹೊಡೆಯುವಂತಹ ಶಕ್ತಿ ಹೊಂದಿದ್ದೀವಿ ಅಂತ ತೋರಿಸೋದಕ್ಕೆ ಇರಾನ್ ನಿರ್ಧರಿಸ್ತು, ಅದನ್ನ ಅಟ್ಯಾಕ್ ಮಾಡ್ತು. ಯಾವುದು ಡಿಮೋನಾ ಅನ್ನುವಂತಹ ಪ್ರದೇಶವನ್ನು ಅಟ್ಯಾಕ್ ಮಾಡ್ತು. ಅದರ ಜೊತೆಗೆ ಅರಾದ್ ಅನ್ನುವಂತಹ ಪ್ರದೇಶದಲ್ಲಿಯೂ ಸಹ ದಾಳಿ ನಡೆಸ್ತು. ಡಿಮೋನಾದಲ್ಲಿ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ ಇರೋದು, ಅದರ ಪಕ್ಕದ ಏರಿಯಾ ಅರಾದು ಸಹ ಪಕ್ಕದಲ್ಲೇ ಇದೆಯಲ್ಲ, ಅಲ್ಲೂ ಸಹ ಅಟ್ಯಾಕ್ ಮಾಡಿತು. ಅಲ್ಲಿ ಸಾಕಷ್ಟು ಜನ ಸತ್ತು ಹೋಗಿದ್ದಾರೆ ಅಂತ ಇರಾನ್ ಹೇಳ್ಕೊಳ್ತಿದೆ. ಇಸ್ರೇಲ್ ಹೇಳ್ತಿದೆ ಇಲ್ಲೆಲ್ಲ ಒಂದಷ್ಟು ಜನ ಗಾಯಗೊಂಡಿದ್ದಾರೆ ಅಂತ. ಬಟ್ ಕಟ್ಟಡಗಳೆಲ್ಲ ಧ್ವಂಸ ಆಗೋಗಿದ್ದಾವೆ, ಇನ್ಫ್ರಾಸ್ಟ್ರಕ್ಚರ್ ಪೂರ್ತಿ ನಾಶ ಆಗೋಗಿದೆ ಅರಾದಲ್ಲಿ. ಸೊ ಅರಾದಲ್ಲಿ ಇರುವಂತಹ ಏನ್ ನಡೆದಂತಹ ದಾಳಿಯನ್ನ ನೋಡಿ ಅಲ್ಲಿನ ಜನರ ಜೊತೆಯಲ್ಲಿ ಮಾತಾಡಬೇಕು, ಅವರ ಏನು ಇದನ್ನ ಪಡ್ಕೊಳ್ಬೇಕು, ಸಪೋರ್ಟ್ ಪಡ್ಕೊಳ್ಬೇಕು ಅಂತ ಬಿಲ್ಡಪ್ ಕೊಡೋದಕ್ಕೆ ಅಲ್ಲಿನ ಮುಖ್ಯವಾದ ಒಬ್ಬ ಮಂತ್ರಿ ಇದ್ದಾನೆ, ಯುದ್ಧದಾಹಿ ಮಂತ್ರಿ. ಅವನು ಕ್ರೂರಿ, ಅವನ ಹೆಸರು ಬೆನ್ ಗ್ವಿರ್ ಅಂತ. ಅವನು ನ್ಯಾಷನಲ್ ಸೆಕ್ಯೂರಿಟಿ ಮಿನಿಸ್ಟರ್. ಅವನು ಹೋಗಿದ್ದಾನೆ ಅರಾದಲ್ಲಿ ಮಾತಾಡಿಸ್ಬೇಕು ಜನರನ್ನ, ಅದನ್ನೆಲ್ಲ ನೋಡ್ಬೇಕು, ಪರಿಶೀಲನೆ ಮಾಡಬೇಕು ಅಂತ ವಿತ್ ಕ್ಯಾಮರಾ, ವಿತ್ ಜರ್ನಲಿಸ್ಟ್ಗಳ ಜೊತೆ ಹೋಗಿದ್ದಾನೆ. ಅಲ್ಲಿ ಒಂದು ಮಹಿಳೆ ತಿರುಗಿ ಬಿದ್ಬಿಟ್ಲು. ನೀನೇ ಕಾರಣ ಈ ಎಲ್ಲ ಸಾವುಗಳಿಗೆ, ಇಸ್ರೇಲ್ ಅಲ್ಲಿ ಆಗ್ತಿರುವ ಒಂದೊಂದು ಸಾವಿಗೂ ಸಹ ನೀನೇ ಕಾರಣ, ನಿನಗೆ ಇಲ್ಲೇನ್ ಕೆಲಸ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಡ್ತಾ ಇರು ಅಂತ ಅಂದ್ಬಿಟ್ಲು. ಬಿಡ್ಲೇ ಇಲ್ಲ ಆಕೆ, ಬಿಡ್ಲೇ ಇಲ್ಲ. ಅವನು ಉತ್ತರಕ್ಕೂ ಕಾಯ್ಲಿಲ್ಲ, ಅವನು ಉತ್ತರ ಕೊಡಕ್ಕೂ ಆಗ್ತಿಲ್ಲ, ಉತ್ತರ ಕೊಡಕ್ಕೂ ಬಿಡ್ತಾನೂ ಇಲ್ಲ. ಮಹಿಳೆ ಹೊರಡ್ತಾ ಇರು ಇಲ್ಲಿಂದ, ನಿನ್ನಿಂದಾನೇ ಎಲ್ಲ ಸಾವುಗಳಾಗ್ತಿರೋದು, ಗೆಟ್ ಲಾಸ್ಟ್ ಫ್ರಮ್ ಹಿಯರ್ ಅಂತ ಕೂತ್ಕೊಂಡೆ. ಅಷ್ಟು ಉಗಿದಿದ್ದಕ್ಕೆ ಸೈಲೆಂಟ್ ಆಗಿ ಹೋದ. ಅಷ್ಟು ಮಾತ್ರ ಅಲ್ಲ, ಇಡೀ ಇಸ್ರೇಲ್ ನಲ್ಲಿ ಈಗ ಪ್ರತಿಭಟನೆಗಳು ನಡೀತಾ ಇದೆ. ನೆತನ್ಯಾಹು ಈ ಯುದ್ಧವನ್ನ ಮಾಡಬಾರ್ದಾಗಿತ್ತು, ಏನಕ್ಕೆ ಸುಮ್ನೆ ಹೋಗಿ ಇರಾನ್ ಮೇಲೆ ದಾಳಿ ಮಾಡ್ತೀರಿ, ಇರಾನ್ ಮೇಲೆ ದಾಳಿ ಮಾಡ್ಬಿಟ್ಟು ಇವತ್ತು ನಮ್ಗೆ ವಿಧಿ ಇಲ್ಲದೆ 24 ಗಂಟೆ ಆ ಬಂಕರ್ಗಳಲ್ಲಿ ಸಾಯ್ಬೇಕಾದ ಪರಿಸ್ಥಿತಿ, ನಮ್ಮ ಮಣ್ಣೆ ಮಠ ಎಲ್ಲ ಒಡೆದು ಬಿಸಾಕಿದ್ದಾರೆ, ಇಡೀ ಇಸ್ರೇಲ್ ನಾಶ ಆಗ್ತಿದೆ, ಏನಕ್ಕೆ ಬೇಕಾಗಿತ್ತು ಈ ಯುದ್ಧ, ಯಾಕೆ ಇರಾನ್ ಮೇಲೆ ಆವಾಗ ನೀವು ಯುದ್ಧಕ್ಕೆ ಹೋಗೋದು, ಅದ್ರ ಮೈ ಮೇಲೆ ಬಿದ್ದು ಯುದ್ಧ ಸ್ಟಾರ್ಟ್ ಮಾಡೋದು ನೀವು ಅಂತ ಇಸ್ರೇಲಿ ಜನ ಪ್ಲಕ್ಕಾರ್ಡ್ಗಳನ್ನು ಇಟ್ಕೊಂಡು ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ. ಈ ಸರ್ಕಾರ ಹೋಗಬೇಕು, ನೆತನ್ಯಾಹು ಸರ್ಕಾರ ಹೋಗಬೇಕು ಅಂತ ಆ ಡೈಲಾಗ್ ಹೇಳಿದ ತಕ್ಷಣ ನಮ್ಮ ತಲೆಯಲ್ಲಿ ಓಡಬೇಕಾಗಿರುವಂತಹದ್ದು, ಇವರು ಇಸ್ರೇಲ್ ಮತ್ತು ಅಮೆರಿಕ
ಯುದ್ಧ ಆರಂಭಿಸಿದ್ದೆ ಇರಾನ್ನಲ್ಲಿರುವಂತಹ ಸರ್ಕಾರನ ಕಿತ್ತು ಬಿಸಾಕೋದಕ್ಕೆ, ಅಲ್ಲಿರುವ ರಿಜಿಮ್ ಅನ್ನ ಚೇಂಜ್ ಮಾಡೋದಕ್ಕೆ, ಅಲ್ಲಿರುವ ಆಡಳಿತವನ್ನ ಬದಲಾಯಿಸೋದಕ್ಕೆ, ಇವರ ಕೈಗೊಂಬೆ ಸರ್ಕಾರವನ್ನ ಅಲ್ಲಿ ಸ್ಥಾಪನೆ ಮಾಡೋದಕ್ಕೆ. ಯಾವುದೋ ದೇಶದ ಅಥವಾ ಇರಾನ್ ದೇಶದ ಸರ್ಕಾರವನ್ನ ತೆಗಿಬೇಕು ಅಂತ ಹೋದ್ರು ಇವತ್ತು ಇವರದೇ ಸರ್ಕಾರ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ಇರಾನ್ 24 ದಿನ ಆದರೂ ಸಹ ನಾನೊಂಚೂರು ಸುಸ್ತಾಗಿಲ್ಲ, ನೀವೆಷ್ಟು ಹೊಡಿತೀರೋ ಹೊಡೀರಿ, ನಮಗೂ ನಷ್ಟ ಆಗ್ತಿದೆ ನಮಗ್ ಗೊತ್ತು, ಬಟ್ ನಿಮ್ಮನ್ನ ಹಿಟ್ಟಾಡಿಸ್ಕೊಂಡು ಹೊಡಿತೀವಿ ಅಂತ ಹಿಟ್ಟಾಡಿಸ್ಕೊಂಡು ಹೊಡಿತಾ ಇದೆ ಅಂದ್ರೆ ಹಾಗೆ ಹೊಡಿತಾನೆ ಇದೆ. ಇದು ಕೇವಲ ಇಸ್ರೇಲ್ನಲ್ಲಿ ಮಾತ್ರ ನಡೀತಾ ಇರೋದಲ್ಲ. ಇದೇ ಮನಸ್ಥಿತಿಯಿಂದ ಬಂದಂತಹ ಇಸ್ರೇಲ್ನ ಮಾತುಗಳಿಗೆ ಏನು ಅಂತ ಮಾರು ಹೋಗಿ ನೆತನ್ಯಾಹು ಹೇಳಿದಕ್ಕೆಲ್ಲ ಬ್ರೇನ್ ವಾಶ್ ಆಗಿ ನಾನು ಪುಡಾಂಗು ಅಂತ ಹೇಳ್ಕೊಂಡು ಡೊನಾಲ್ಡ್ ಟ್ರಂಪ್ ಬಂದಿದ್ರಲ್ಲ. ಡೊನಾಲ್ಡ್ ಟ್ರಂಪ್ನು ಯುದ್ಧದ ಭಾಗ ಅಲ್ಲ. ಡೊನಾಲ್ಡ್ ಟ್ರಂಪ್ ಯುದ್ಧದ ಭಾಗ ಆಗಿದ್ದಕ್ಕೇನೆ ಅಮೆರಿಕದ ಬೇಸುಗಳು ಎಲ್ಲೆಲ್ಲಿದಾವೋ ಅರಬ್ ರಾಷ್ಟ್ರಗಳಲ್ಲಿ ಹುಡುಕಿ ಇರಾನ್ ಹೊಡಿತಾ ಇರೋದು. ಮತ್ತು ಅಮೆರಿಕದ F-15, F-35, ಅವುಗಳದ್ದು C-135 ಏನೇನು ಫ್ಲೈಟ್ಗಳಿದಾವೋ ವಿಶೇಷವಾದಂಥವು ಎಲ್ಲವುಗಳನ್ನು ಸಹ ಹೊಡೆದು ಉರುಳಿಸ್ತಾ ಇದೆ ಇರಾನ್. ಸೊ ಅಮೆರಿಕದಲ್ಲೂ ಸಹ ಅದೇ ಕೂಗು ಬರ್ತಾ ಇದೆ, ಡೊನಾಲ್ಡ್ ಟ್ರಂಪ್ನ ಕಿತ್ತು ಬಿಸಾಕ್ಬೇಕು. ಏನಕ್ಕೆ ಈ ಮನುಷ್ಯ ಹೆಂಗ್ ಮಾಡೋದು, ಯಾಕೆ ಬೇಕಾಗಿತ್ತು ನಮಗೆ ಯುದ್ಧ, ಇದಕ್ಕೂ ನಮ್ಗೆ ಏನ್ ಸಂಬಂಧ, ಇದಕ್ಕೂ ನಮಗೆ ಸಂಬಂಧನೇ ಇರ್ಲಿಲ್ಲ, ಇದು ಇರಾನ್ ಮತ್ತು ಇಸ್ರೇಲ್ ನಡುವಿನ ಸಂಘರ್ಷ, ಅದು ಅವರಿಬ್ಬರ ಜಗಳ, ಅವ್ರ ಯುದ್ಧ, ನಾವು ಯಾಕೆ ಹೋಗ್ಬೇಕಾಗಿತ್ತು, ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ ಗಟ್ಟಲೆ ಡಾಲರ್ಗಳನ್ನ ನಾವು ವ್ಯಯಿಸ್ತಾ ಇದೀವಿ, ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡಿ ಅಲ್ಲಿ ಕೊಡ್ತಾ ಇದೀರಿ, ನೀವು ಯುದ್ಧದಲ್ಲಿ ವೇಸ್ಟ್ ಮಾಡ್ತಾ ಇದ್ದೀರಿ, ನಮಗೂ ಇದಕ್ಕೆ ಏನ್ ಸಂಬಂಧ, ನಮಗೆ ಬೇಕಾಗಿರ್ಲಿಲ್ಲ, ಟ್ರಂಪ್ ಮಾಡಿದ ಕೆಲಸ ಇದು ಅಂತ ಅಲ್ಲೂ ಸಹ ಅಧಿಕಾರದ ಬದಲಾವಣೆಯ ಬಗ್ಗೆ ಮಾತುಗಳು ಬರ್ತಾ ಇದ್ದಾವೆ, ಅಲ್ಲೂ ಬರ್ತಿದ್ದಾವೆ. ಸೊ ಇರಾನ್ನಲ್ಲಿ ಅಧಿಕಾರ ಬದಲಾವಣೆ ಅಂತ ಹೋದವರು ಇವತ್ತು ತಮ್ಮದೇ ದೇಶದಲ್ಲಿ ತಮ್ಮನ್ನೇ ಕಿತ್ತು ಬಿಸಾಕುವ ಪರಿಸ್ಥಿತಿಗೆ ಡೊನಾಲ್ಡ್ ಟ್ರಂಪ್ ಆಗಬಹುದು, ಅದರಲ್ಲೂ ಮುಖ್ಯವಾಗಿ ನೆತನ್ಯಾಹು ಸಹ ಬಂದಾಗಿದೆ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ, ಯಾಕಂದ್ರೆ ಜನ ರೋಸ್ ಹೋಗಿದ್ದಾರೆ. ಇದರಿಂದ ಯಾರಿಗೂ ಲಾಭ ಇಲ್ಲ ಅಂತ ಅಮೆರಿಕ ಮತ್ತು ಇಸ್ರೇಲ್ ಜನಕ್ಕೆ ಅರ್ಥ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಅಮೆರಿಕ ಜನರಿಗಂತೂ ಅರ್ಥ ಆಗೇ ಬಿಟ್ಟಿದೆ. ಇಂತಹ ಅಯೋಗ್ಯನ ನಾವು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಾವು ನಾಚಿಕೆ ಪಡ್ತೀವಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ಗಳನ್ನ ಅಲ್ಲಿನ ಜನ ಕೊಡ್ತಾ ಇದ್ದಾರೆ. ಮುಂದೆ ನವೆಂಬರ್ ತಿಂಗಳಲ್ಲಿ ಮಧ್ಯಂತರ ಚುನಾವಣೆ ಇರುತ್ತೆ, ಅಲ್ಲಿ ಹೀನಾಯವಾದಂತಹ ಫಿಗರ್ಗಳೇನಾದ್ರು ಬಂದ್ರೆ ಡೊನಾಲ್ಡ್ ಟ್ರಂಪ್ನ ಇಂಪೀಚ್ ಮಾಡಿ ಕಿತ್ತು ಬಿಸಾಕ್ಬಿಡ್ತಾರೆ ಇದರಿಂದ, ಪ್ರೆಸಿಡೆಂಟ್ ಪೋಸ್ಟ್ ಇಂದ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಸೊ ಅದರ ಬಗ್ಗೆ ಇರುವಂತಹ ವಿವರಗಳು, ಅದರ ಸುತ್ತ ಇರುವಂತಹ ಒಂದಷ್ಟು ವಿವರ ಮತ್ತು ವಿಶ್ಲೇಷಣೆ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.